ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಫೇಸಿಂಗ್ 20x30 ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಹಾಗೆ ನಿಮಗೆ ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು. ಇದೇ ನಿಮಗೆ ಬಸ್ ಸ್ಟಾಪ್ ಬರೋವಂಥದ್ದು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಮಕ್ಕಳು ನಿಂತಿರೋದು. ಇದೇ ಬಸ್ ಸ್ಟಾಪ್ ಬರೋವಂಥದ್ದು. ಎಷ್ಟು 10 ಮೀಟರ್ ದೂರದಲ್ಲೇ ಬಸ್ ಸ್ಟಾಪ್ ಸಿಗುತ್ತೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಫ್ಲೋರ್ನ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ 5 ಫೀಟ್ ಹೈಟ್ MS ಟ್ಯೂಬ್ಸ್ ಮತ್ತು CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿ ಮಾಡಿರೋಂಥ ಗೇಟ್ ಸಿಗುತ್ತೆ. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು 15x15ನ ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಬರುವಂಥದ್ದು, ಇದು ಬಂದು ಸಂಪ್ ಬರುವಂಥದ್ದು. ಹಾಗೆ ನಿಮಗೆ ಕಾವೇರಿ ವಾಟರ್ ಮೀಟರ್ ಆಗೋದಕ್ಕೆ ಪ್ರೊವಿಷನ್ ಇಲ್ಲಿ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಇರೋದ್ರಿಂದ ಆಲ್ಮೋಸ್ಟ್ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ನ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಇಲ್ಲಿ ನಿಮಗೆ ವಾಷಿಂಗ್ ಪರ್ಪಸ್ಗೆ ಟ್ಯಾಪ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಫುಲ್ ನಿಮಗೆ ಕವರ್ಡ್ ಪಾರ್ಕಿಂಗ್ ಬರೋವಂಥದ್ದು. ಎಲ್ಲ ಕಡೆ ನಿಮಗೆ ವಾಲ್ ಇರೋದ್ರಿಂದ ಪೂರ್ತಿ ವಾಲ್ ಕವರ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ ಇದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಅದಕ್ಕೆ ನಿಮಗೆ MS ಗೇಟ್ ಕೂಡ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ ನಿಮಗೆ POP ಮಾಡಿರುವಂಥದ್ದು, POP ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇದೆ. ಎಲೆಕ್ಟ್ರಿಕ್ ಮೀಟರ್ ಕನೆಕ್ಷನ್ ಬಂದು ಇಲ್ಲಿ ಸ್ಟೇರ್ ಕೇಸ್ ವಾಲ್ನಲ್ಲಿ ಬರುವಂಥದ್ದು. ಇಲ್ಲಿಂದಾನೇ ನಿಮಗೆ ವಾಲ್ ಕ್ಲಾಡಿಂಗ್ ಸ್ಟಾರ್ಟ್ ಆಗುತ್ತೆ ಗ್ರೌಂಡ್ ಫ್ಲೋರ್ನಿಂದ. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡೂಪ್ಲೆಕ್ಸ್ ಹೌಸ್ಗೆ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಸ್ಟೆಪ್ಸ್ನಲ್ಲಿ ಬಂದು ಲೆದರ್ ಫಿನಿಶ್ ಆಂಟಿ ಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸಲ್ಲಿ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ ಬಂದು PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಬರ್ಮಾ ಟೀಕ್ ಯೂಸ್ ಮಾಡಿರುವಂಥ ವಾಸ್ಕಲ್ ಮತ್ತು ಮೇನ್ ಡೋರ್ ಸಿಗುವಂಥದ್ದು. ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು. ಮೇಲ್ಗಡೆ ನಿಮಗೆ ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇನ್ನು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಮೇನ್ ಡೋರಿಂದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಮೇನ್ ಡೋರ್ ಪಕ್ಕದಲ್ಲೇ ನಮಗೆ 4 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಅದ್ರ ಮೇಲೆ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು 2. ಈ ಕಡೆ ವಾಲಲ್ಲಿ ನಿಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಪಾಲಿಶ್ ವರ್ಕ್ ನಡೀತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಕವರಿಂಗ್ ಮಾಡಿರುವಂಥದ್ದು ಪೇಪರ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದ್ರೆ ಸೀಲಿಂಗಲ್ಲಿ ಕೂಡ ಪಾಲಿಶ್ಡ್ ವಿನಿಯರ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಕಡೆ ನಮಗೆ ಈ ಕಾರ್ನರಲ್ಲಿ ಪೂಜಾ ರೂಮ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ವಿನಿಯರ್ ಯೂಸ್ ಮಾಡಿರುವಂಥ ಪೂಜಾ ರೂಮ್ ಬರುತ್ತೆ. ವಾಲಲ್ಲಿ ಮಾಡಿಲ್ಲ, ವುಡ್ ವರ್ಕಲ್ಲೇ ಮಾಡಿರುವಂಥದ್ದು ಪೂಜಾ ರೂಮ್ ಸಿಗುವಂಥದ್ದು ನಿಮಗೆ ನೋಡ್ಬೋದು. ಇಲ್ಲೂ ಕೂಡ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಪಾಲಿಶ್ಡ್ ವಿನಿಯರ್ ಇಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ ನೋಡ್ಬೋದು. ಇಲ್ಲಿನ ಗ್ಲಾಸ್ ಫಿಟ್ಟಿಂಗ್ಸ್ ಆಗಬೇಕು ಮೇಲೆ ಮತ್ತು ಈ ಕಡೆ ಎಲ್ಲ ಇನ್ನು ಗ್ಲಾಸ್ ಫಿಟ್ಟಿಂಗ್ಸ್ ಆಗಿಲ್ಲ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸ್, 1 ಪುಲ್ಔಟ್ ಹಾಗೆ 2 SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 ಫೀಟ್ನ ಕ್ವಾಚ್ ಸಿಂಕ್ ಯೂಸ್ ಮಾಡಿರೋದು. ವಾಲಲ್ಲಿ ಬಂದು ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೊಂದು 2 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ಕಿಚನಲ್ಲಿ. ಟಾಪ್ ಕ್ಯಾಬಿನೆಟ್ ಮೇಲೆ ನಮಗೆ ಲಾಫ್ಟ್ಸ್ ಮಾಡಿರುವಂಥದ್ದು ಸ್ಟೋರೇಜಸ್ಗೆ. ಹಾಗೆ ಈ ವಿಂಡೋ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು. ಇದು ಕೂಡ ಎಲ್ಲ ಟೀಕುಡ್ ವಾಸ್ಕಲ್ ಹಾಗೆ ವಿನಿಯರ್ ಡೋರ್ಸ್ ಬರುವಂಥದ್ದು
ಇಲ್ಲಿ ಒಂದು ಕಿಚನ್ ಯುಟಿಲಿಟಿ ಸ್ಪೇಸ್ ಬರುವಂಥದ್ದು. ಇಲ್ಲೂ ಬೇಕಾದರೆ ನೀವು ಸಿಂಕ್ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ಯುಟಿಲಿಟಿ ಸ್ಪೇಸ್ ಬಂದು ನಿಮಗೆ ಫುಲ್ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಹಾಗೆ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವಾಲ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಟಾಪ್ ಕಮೆಂಟ್ಸಲ್ಲಿ ನಿಮಗೆ ಪ್ರೊಫೈಲ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು ಲಾಫ್ಟ್ ಕೆಳಗಡೆ. ಕಿಚನ್ ಆಪೋಸಿಟ್ ಅಲ್ಲಿ ನಮಗೆ ಈ ಕಡೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಡೈನಿಂಗ್ ಏರಿಯಾ ಸೀಲಿಂಗ್ ನಲ್ಲಿ ಒಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಓಪನ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಒಂದು ಕ್ರಾಕರಿ ಯೂನಿಟ್ ಟೈಪ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು, ಕಬೋರ್ಡ್ಸ್ ಟೈಪ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಇಲ್ಲಿ ಅವನ್ ಮತ್ತೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಇದ್ರೆ ನಿಮಗೆ ಏರ್ ಫ್ರೈಯರ್ ಆ ಥರದ್ದು ಏನಾದ್ರು ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಹಾಗೆ ಇಲ್ಲೂ ಕೂಡ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು ಇಲ್ಲಿ ನಿಮಗೆ ನೋಡ್ಬೋದು. ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ವಾಶ್ರೂಮ್ಸಲ್ಲಿ ಕೂಡ ಎಲ್ಲ ವಿನಿಯರ್ ಡೋರ್ಸ್ ಹಾಕಿರುವಂಥದ್ದು, ಟೀಕುಡ್ ವಾಸ್ಕಲ್ಲಾಗೆ ವಿನಿಯರ್ ಡೋರ್. ಕಾರ್ನರಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಹಾಕೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ನಿಮಗೆ ವಿಂಡೋ ಕೆಳಗಡೆ ಕೂಡ ಇನ್ಸ್ಟಾಲ್ ಮಾಡ್ಬೋದು, ಫಿಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ನಾವು ಆರ್ಚಿಂದ ಮತ್ತೆ ಲಿವಿಂಗ್ ಕಡೆ ಬಂದರೆ, ಲಿವಿಂಗ್ನಲ್ಲೇ ನಮಗೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಪೂರ್ತಿ ಮನೆಯ ಫ್ಲೋರಿಂಗ್ನಲ್ಲಿ ಒಂದೇ ಲೈಟ್ ಕಲರ್ ವೈಟ್ ಆ್ಯಂಡ್ ಗ್ರೇ ಫಿನಿಶ್, ಗ್ರೇ ಕಾಂಬಿನೇಷನ್ನ ಗ್ರನೈಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ರೈಲಿಂಗ್ಸ್ ಬಂದು ಸೇಮ್ SS ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆ ಒಂದೇ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಬಂದರೆ ನಮಗೆ ಮೊದಲು ಒಂದು ಸ್ಟಡಿ ಟೇಬಲ್ ಸಿಗುತ್ತೆ, ಬುಕ್ ರ್ಯಾಕ್ಸ್ ಮತ್ತು ಸ್ಟಡಿ ಟೇಬಲ್. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಎಲ್ಲ ರೂಮ್ಸ್, ಬಾತ್ರೂಮ್ಸ್, ಯುಟಿಲಿಟಿ ಎಲ್ಲ ಡೋರ್ಗೂ ನಿಮಗೆ ವಿನಿಯರ್ ಡೋರ್ ಯೂಸ್ ಮಾಡಿರೋಂಥದ್ದು. ವಾಸ್ಕಲ್ಸ್ ವುಡ್ ಪೂರ್ತಿ ನಿಮಗೆ ಎಲ್ಲ ಟೀಕುಡ್ ಯೂಸ್ ಮಾಡಿರೋಂಥದ್ದು. ಎಲ್ಲ ಕಡೆ ವಿಂಡೋ ವಾಸ್ಕಲ್ಸ್ ಎಲ್ಲ ಬಂದು ನಿಮಗೆ ಟೀಕುಡ್ನಲ್ಲೇ ಮಾಡಿರೋಂಥದ್ದು. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಇಲ್ಲಿ ನಿಮಗೆ ಕುಬೇರಿನ ಮೂಲೆ ಕರೆಕ್ಟಾಗಿ ವಾಸ್ತು ಪ್ರಕಾರ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ವಾರ್ಡ್ರೋಬ್ ಅಟ್ಯಾಚ್ ಆಗಿ ಒಂದು 3 ಶಟರ್ ಟೀಕುಡ್ ವಿಂಡೋ. ಹಾಗೆ ಈ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ TV ಕ್ಯಾಬಿನೆಟ್ ಪಕ್ಕದಲ್ಲೇ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ಇಲ್ಲಿ. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲೇ ಸಿಗುವಂಥದ್ದು. ಎಲ್ಲ ವಿನಿಯರ್ ಡೋರ್ ಹಾಗೆ ಟೀಕುಡ್ ವಾಸ್ಕಲ್ ಯೂಸ್ ಮಾಡಿದ್ದಾರೆ ಬಾತ್ರೂಮಲ್ಲಿ. ಬಾತ್ರೂಮ್ ವಾಲ್ನಲ್ಲಿ ಬಂದು 8 ಫೀಟ್ ಹೈಟ್ ವೆಟ್ರಿಫೈಡ್ 2x4 ಟೈಲ್ ಕ್ಲಾಡಿಂಗ್ ಮಾಡುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ಸ್. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇದರಿಂದ ಹೊರಗೆ ಬಂದರೆ ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುತ್ತೆ. ಈ ರೂಮ್ನಲ್ಲಿ ಕೂಡ ನಮಗೆ ಒಂದು 4 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ನೋಡ್ಬೋದು ನೀವು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ. ಈ ಕಡೆ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಅಟ್ಯಾಚ್ ವಾಶ್ರೂಮ್ ಪಕ್ಕದಲ್ಲೇ ಮತ್ತೊಂದು ಡೋರ್ ಸಿಗುವಂಥದ್ದು. ಇಲ್ಲಿ ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಡೋರ್ ಇದು. ಇದು ರೋಡ್ ಸೈಡ್, ನಾರ್ತ್ ಸೈಡ್ ಬರುವಂಥ ಬಾಲ್ಕನಿ ಇದು. ಬಾಲ್ಕನಿಯಲ್ಲಿ ರೈಲಿಂಗ್ಸ್ ಅಲ್ಲಿ ಬಂದು SS ಟ್ಯೂಬ್ಸ್ ಇಂದ ರೈಲಿಂಗ್ಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲ್ ನಲ್ಲಿ ಬಂದು 8 ಫೀಟ್ ಹೈಟ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ ಪೂರ್ತಿ. ಇಲ್ಲಿಂದ ಹೊರಗೆ ಬಂದು ಮತ್ತೆ ನಾವು ಸ್ಟೇರ್ ಕೇಸ್ ಅಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ನಲ್ಲಿ ಕೂಡ ನಿಮಗೆ 2 ರೂಮ್ಗಳು ಸಿಗುತ್ತೆ ನೋಡ್ಬೋದು ನೀವು. ಇಲ್ಲಿ ಕೆಳಗಡೆ ನೋಡಿದಾಗ ಸೇಮ್ ಮಾಸ್ಟರ್ ಬೆಡ್ರೂಮ್ನ ಸೈಜ್ನ ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ ಕುಬೇರ ಮೂಲೆಗೆ. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ 3 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ವಾಲ್ ಪೂರ್ತಿ ನಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ತುಂಬ ದೊಡ್ಡದಾಗಿದೆ. ಫುಲ್ ವಾಲ್ ನಮಗೆ TV ಕ್ಯಾಬಿನೆಟ್ ಬರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್
ಲೈಟಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಹಾಗೆ ಇಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದ್ರ ಆಪೋಸಿಟ್ ಅಲ್ಲಿ ಮತ್ತೊಂದು ರೂಮ್ಗೆ ಡೋರ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ನಿಮಗೆ 4 ಸೀಟರ್ ಟೀಕುಡ್ ವಿಂಡೋ, 2 ಡೋರ್ ಸ್ಲೈಡಿಂಗ್ ವಾಟರ್ ಬರುತ್ತೆ. ಎಲ್ಲ ವಾರ್ಡ್ರೋಬ್ಸ್ ನಿಮಗೆ ವ್ಯವಸ್ಥೆ ಪ್ರಕಾರ ಕುಬೇರನ್ ಮನೆಯಲ್ಲಿ ಮಾಡಿರುವಂಥದ್ದು. ಹಾಗೆ ಈ ಕಡೆ ಕಾರ್ನರ್ ಡ್ರೆಸ್ಸಿಂಗ್ ಮಿರರ್, ಹಾಗೆ ಅದ್ರ ಮೇಲೆ ನಮಗೆ ಲಾಫ್ಟ್ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ರೂಮ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಎಲ್ಲ 8 ಫೀಟ್ 8 ಟೈಲಿಂಗ್ ಮಾಡಿದ್ದಾರೆ. ಈ ಬಾತ್ರೂಮ್ ಪಕ್ಕದಲ್ಲೇ ಕೆಳಗೆ ನೋಡಿದಾಗೇನೆ ಸೇಮ್ ಬಾಲ್ಕನಿ ಸಿಗುತ್ತೆ. ಇಲ್ಲೂ ಕೂಡ ಬಾಲ್ಕನಿ ಕೊಟ್ಟಿರುವಂಥದ್ದು. ನಾರ್ತ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಎಲ್ಲ ಬಾಲ್ಕನಿ ಡೋರ್ಸ್ ಕೂಡ ನಿಮಗೆ ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್ ಡೋರ್ಸ್. ಇಲ್ಲಿಂದ ಮತ್ತೆ ಮೇಲೆ ಹೋದ್ರೆ ನಮಗೆ ಇಲ್ಲಿ ಜಸ್ಟ್ ಹೆಡ್ರೂಮ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ಮೇಲೆ ಇನ್ನ ಗ್ಲಾಸ್ ಇನ್ಸ್ಟಾಲ್ ಆಗಿಲ್ಲ, MS ಇಂದ ಗ್ರಿಲ್ ಮಾತ್ರ ಮಾಡಿದ್ದಾರೆ, ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಹೊರಗೆ ಬಂದರೆ ನಮಗೆ ನೋಡ್ಬೋದು, ಇದು ಬಂದು ನಮಗೆ ಟ್ಯಾಂಕ್ ರೂಮ್ ಮಾಡಿರುವಂಥದ್ದು. ಹೆಡ್ ರೂಮ್ ಪಕ್ಕದಲ್ಲಿ ಅಟ್ಯಾಚ್ ಆಗಿ ಟ್ಯಾಂಕ್ ರೂಮ್ ಮಾಡಿದ್ದಾರೆ. ಮೇಲೆ ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ. ಕೆಳಗಡೆ ನಿಮಗೆ ತುಂಬಾನೇ ಸ್ಪೇಸ್ ಸಿಗುತ್ತೆ, ಓಪನ್ ಸ್ಪೇಸ್. ಬಟ್ಟೆ ಒಗೆಯೋದಕ್ಕೆ, ವಾಷಿಂಗ್ ಮಿಷಿನ್ ಇಡೋದಕ್ಕೆ ಎಲ್ಲದಕ್ಕೂ ಇಲ್ಲಿ ನೀವು ಪ್ರೊವಿಷನ್ ಮಾಡ್ಕೋಬಹುದು. ಇಲ್ಲಿ ಎಲಿವೇಶನ್ ಕಡೆ ಪ್ಯಾರಾಫಿಟ್ ವಾಲ್ನಲ್ಲಿ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಇಲ್ಲಿ MS ಇಂದ ಮಾಡಿರುವಂಥ ಫ್ರೇಮ್ಸ್ ಕೂಡ ಇರುವಂಥದ್ದು. ನಾರ್ತ್ ಫೇಸಿಂಗ್ ಬರುವಂಥ ಸೈಟ್ ಇದು. ಈ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸರ್ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಇರುವಂಥದ್ದು. ನಿಮಗೆ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಹಾಗೆ ನಿಮಗೆ ಜಸ್ಟ್ 10 ಮೀಟರ್ ದೂರದಲ್ಲಿ ಬಸ್ ಸ್ಟಾಪ್ ಇರೋಂಥದ್ದು ನೋಡ್ಬೋದು ನೀವು. ಇಲ್ಲಿ ಇದೇ ಬಸ್ ಸ್ಟಾಪ್ ಬರುವಂಥದ್ದು. ನಿಮಗೆ ಜಸ್ಟ್ 10 ಮೀಟರ್ ಕೂಡ ಆಗೋದಿಲ್ಲ. ಇಲ್ಲಿಂದ ಜಸ್ಟ್ ಒಂದು 5-6 ಸೈಟ್ ಬಿಟ್ಟರೆ ನಿಮಗೆ 20-30 5-6 ಸೈಟ್ ಬಿಟ್ಟರೆ ಬಸ್ ಸ್ಟಾಪ್ ಸಿಗುತ್ತೆ. ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಸ್ಟಾಪ್ ಇದೆ. ತುಂಬಾ ಒಳ್ಳೆ ಲೊಕೇಶನ್ ಇರೋದು. ಹಾಗೆ ಫುಲ್ಲಿ ಬಿಲ್ಟಪ್ ಏರಿಯಾ ಇದು. ನಿಮಗೆ ಖಾಲಿ ಸೈಟ್ಗಳೇ ಇಲ್ಲ, ಇಲ್ಲಿ ಫುಲ್ಲಿ ಬಿಲ್ಟಪ್ ಏರಿಯಾ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.